ನೋಡಿ, ಏನೇ ಆದ್ರೂ ಕೂಡ ಎಲ್ಲರೂ ಕಾನೂನು ಇತಿಮಿತಿನಲ್ಲೇ ಕೆಲಸ ಮಾಡಬೇಕು. ನಾನಿರ್ಬೋದು, ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು. ಅಕಸ್ಮಾತ್ ಅದೇನಾದರೂ FIR ತಪ್ಪಾಗಿದ್ರೆ ವಿ ಕ್ಯಾನ್ ಆಲ್ವೇಸ್ ವಿಡ್ರಾ. ಬಟ್ ಯಾಕಂದರೆ ನಾವು ಒಂದು ಸಲಹೆಯನ್ನು ನೀಡಿರ್ತೀವಿ, ಈ ಚೌಕಟ್ಟನ್ನು ದಾಟಬಾರ್ದು ಅಥವಾ ಇಲ್ಲಿಗೆ ಮಾತ್ರ ಸೀಮಿತ ಇರಬೇಕು ಅಂತ. ಬಹುಶಃ ಅದನ್ನು ಏನಾದರೂ ಉಲ್ಲಂಘನೆ ಆಗಿದ್ರೆ FIR ಆಗಿರ್ತದೆ. ನಾನು ಲೋಕಲಲ್ಲಿ ತಿಳ್ಕೊತೀನಿ ಏನಾಗಿದೆ ಅಂತ. ಬಟ್ ನಾವೇನು ರೈತರ ಪರವಾಗೇ ಇದ್ದೀವಿ. ಯಾವುದೇ ರೈತರಿಗೆ ಅನಾನುಕೂಲ ಆಗಬೇಕು ಅಥವಾ ಅವರ ಏನು ಇಚ್ಛಾಶಕ್ತಿ ವಿರುದ್ಧ ನಾವು ಯಾವುದೇ ಒಂದು ಲ್ಯಾಂಡನ್ನು ಅಕ್ವೈರ್ ಮಾಡೋದಾಗಿ ನಾವು ಮಾಡ್ತಾ ಇಲ್ಲ. ಯಾವುದೇ ವಾಲಂಟ್ರಿ ಕೊಡೋರು ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಅವ್ರದ್ದು ಏನಾದರೂ ಸಮಸ್ಯೆ ಇದ್ದರೆ ಕಾನೂನು ಮೆಟ್ಲು ಕೂಡ ಹಚ್ತಾ ಇದ್ದಾರೆ ಕೆಲವು ಜನ. ಇನ್ನು ಕೆಲವು ಜನ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋ ಹಾಗೆ JDS ಅವರು BJP ಅವರು ಕೂಡ ಅದನ್ನು ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನೇ ಇದ್ರೂ ಕೂಡ ರೈತರ ಸ್ಥಳೀಯ ಮುಖಂಡರು ಯಾರಿದ್ದಾರೆ, ಸ್ಥಳೀಯ ಶಾಸಕರು ಯಾರಿದ್ದಾರೆ, ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಅವರಿಗಿದೆ. ಅದನ್ನು ತಿಳ್ಕೊಂಡು ನಾವು ವಿ ವಿಲ್ ಟೇಕ್ ಆ್ಯಕ್ಷನ್, ಸೂಟಬಲ್ ಆ್ಯಕ್ಷನ್. ಸರ್, DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವ ಮೊದಲ ಹಿಂದಿನ ದಿನ ಅಂದರೆ 2ನೇ ತಾರೀಕು ಒಂದು ಆದೇಶ ಆಗಿದೆ ಸರ್. OBC ವರ್ಗಗಳಿಗೆ ವಿವಿಧ ಸಮುದಾಯ ಭವನ ಕಟ್ಟಲಿಕ್ಕೆ ಅನುದಾನ ಎಲ್ಲ ಬಿಡುಗಡೆ ಆಗಿದೆ. ಅದರಲ್ಲಿ 155 ಸಂಸ್ಥೆಗಳಲ್ಲಿ 89 ಕುರುಬ ಸಮುದಾಯಕ್ಕೆ ಮಾತ್ರ ಹೋಗಿದೆ. ಉಳಿದ ಸಮುದಾಯಕ್ಕೆ ಸಿಕ್ಕಿಲ್ಲ, ಅನುದಾನ ಸಿಕ್ಕಿಲ್ಲ. ನೋಡಿ, ಎಲ್ಲ ಸಮುದಾಯಕ್ಕೂ ಕೂಡ ನ್ಯಾಯ ಒದಗಿಸ್ಕೊಡುವ ಜವಾಬ್ದಾರಿ ಸರ್ಕಾರದ್ದು. ನಾವು ಯಾವುದೇ ಒಂದೇ ಸಮಾಜದ ಸರ್ಕಾರ ಅಲ್ಲ. ಅಂಥದ್ದೇನಾಗ ಸಹಜವಾಗಿ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಒಂದು ಸಮಾಜಕ್ಕೆ ಹೆಚ್ಚು ಸಿಗುತ್ತೆ, ಒಂದು ಸಮಾಜಕ್ಕೆ ಕಮ್ಮಿ ಸಿಗುತ್ತೆ. ಇನ್ನು ನಮ್ಮ ಸರ್ಕಾರನೇ ಇರೋದಲ್ಲ, ವಿ ವಿಲ್ ರೆಕ್ಟಿಫೈ ಎವ್ರಿಥಿಂಗ್. ಅದರಲ್ಲಿ ಯಾವುದೇ ಸಮಾಜಕ್ಕೂ ಅನ್ಯಾಯ ಮಾಡೋದು ನಮ್ಮ ಉದ್ದೇಶ ಇಲ್ಲ. 134 ಕೋಟಿ ಇಟ್ಟಿದ್ರು, ಈಗಾಗಲೇ 71 ಕೋಟಿ ರಿಲೀಸ್ ಆಗಿದೆ. ಯಾವುದಿದೆ ಸರ್? ಇಲ್ಲ, ಅವಶ್ಯಕತೆ ಇದಕ್ಕೆ ಅಲ್ಲ. ನೋಡಿ, ಯಾವುದೇ ಸಮುದಾಯಗಳಿಗೆ ಕಟ್ಟಡಗಳು ಬೇಕಾಗಿರ್ಬೋದು, ಹಾಸ್ಟೆಲ್ಗಳು ಬೇಕಾಗಿರೋದು ಇಟ್ಸ್ ಬೇಸ್ಡ್ ಆನ್ ದೇರ್ ನೀಡ್ ಅಲ್ವಾ. ಸೊ ಈಗ ಈ ವರ್ಷದಲ್ಲಿ ಹೆಚ್ಚಾಗಿರ್ಬೋದು, ನೆಕ್ಸ್ಟ್ ವರ್ಷ ಬೇರೆ ಸಮುದಾಯದಕ್ಕೆ ಹೆಚ್ಚು ಕೊಡ್ಬೋದು. ಅದು ತಾರತಮ್ಯ ಏನಾಗಿದೆ ಅದನ್ನು ಸರಿಪಡಿಸ್ಲಿಕ್ಕೆ ಅವಕಾಶ ನಮಗಿದೆ. ಅದನ್ನು ನಾವು ಮಾಡ್ತೀವಿ. ನೋಡಿ, ಸೂಚನೆ ಅಲ್ಲ, ಒಂದು ನೀಲಿ ನಕ್ಷೆ ಹಾಕಬೇಕಾಗ್ತದೆ. ನಾವು ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ನಾವು ಕಡಿವಾಣ ಹಾಕ್ತೀವಿ, ಅದು ಮಾಡ್ತೀವಿ ಅಂತ ಆಗೋದಿಲ್ಲ. ಸೂಕ್ಷ್ಮವಾಗಿ ಒಂದು ನೀಲಿ ನಕ್ಷೆ ಹಾಕಿ ಎಲ್ಲೆಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಅದ್ರ ಹಿಂದೆ ಏನು ಮನಿ ಟ್ರೇಲ್ ಇದ್ದಾರೆ, ಪೆಡ್ಲರ್ಸ್ ಯಾರಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ, ನೆರೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಜಿಲ್ಲೆವಾರ್ನಲ್ಲಿ. ಇದೇನು ಬರೀ ಬೆಂಗಳೂರಿಗೆ ಸೀಮಿತ ಅಂತ ಸಮಸ್ಯೆ ಅಲ್ಲ. ಹುಬ್ಳಿನಲ್ಲಿ ನಡೀತದೆ, ಬೆಳಗಾವಿನಲ್ಲಿ ನಡೀತದೆ, ಕಲಬುರಗಿನಲ್ಲಿ ನಡೀತದೆ. ಅವ್ರ ನೆಟ್ವರ್ಕ್ ಏನಿದೆ, ಅವ್ರ ಜಾಲತ ಹೇಗಿದೆ, ಅದೆಲ್ಲ ತಿಳ್ಕೊಂಡು ಅದನ್ನು ಮೂಲದಿಂದ ನಾವು ಕಿತ್ತಾಕಬೇಕು. ಅಂದರೆ ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮನದಿಂದ ಕೆಲಸ ಮಾಡಬೇಕು. ಅಂದರೆ ಇದು ಬರೇ ನಮಗೆ ಗೃಹ ಇಲಾಖೆಯಿಂದ ಆಗುತ್ತೆ ಅಂತಿಲ್ಲ. ನಮಗೆ ಸಾರ್ವಜನಿಕರಿಂದ ಮಾಹಿತಿ ಸಿಗಬೇಕಾಗ್ತದೆ, ನಮಗೆ ಇನ್ಸ್ಟಿಟ್ಯೂಷನ್ಸಿಂದ ಮಾಹಿತಿ ಸಿಗಬೇಕಾಗ್ತದೆ, ಕೆಲವು NGOs ಇರ್ತಾರೆ, ಯಾರು ಕೆಲಸ ಮಾಡ್ತಾ ಇರ್ತಾರೆ, ಅವರಿಂದ ಮಾಹಿತಿ ಸಿಗಬೇಕಾಗ್ತದೆ. ಆಮೇಲೆ ಇದು ಕಂಟಿನ್ಯೂಸ್ ಪ್ರೊಸೆಸ್ಸು. ನನ್ನ ಉದ್ದೇಶ ಏನಪ್ಪ ಅಂದರೆ, ಒಂದು 8 ದಿನದಲ್ಲಿ ಒಂದು ಸಮರ್ಪಕವಾದಂಥ ಒಂದು ನೀಲಿ ನಕ್ಷೆ ಹಾಕಿ ಎಲ್ಲರಿಗೂ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿ, ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡಿ ಮಾಡಬೇಕು ಅಂತ. ಸುಮ್ಮನೆ ನಾವು ಮುಕ್ತ ಮಾಡ್ತೀವಿ ಅಂದರೆ ಕಷ್ಟ ಅದು. ಯಾಕಂದರೆ ಇದು ನಿರಂತರವಾಗಿ ನಾವು ಮಾಡಬೇಕಾಗ್ತದೆ. ಈಗ ಹೆಚ್ಚು ಡ್ರಗ್ಸ್ ಎಲ್ಲಿಂದ ಬರ್ತಾ ಇದೆ? ಇವತ್ತು ಮುಂದ್ರಾ ಪೋರ್ಟಿಂದ ಬರ್ತಾ ಇದೆ. ಯಾರ್ದಪ್ಪ ಮುಂದ್ರಾ ಪೋರ್ಟು? ಅವ್ರಿಗೆ ಗೊತ್ತಿಲ್ವಾ? ನಮ್ಮ ಕೇಂದ್ರ ಹೋಮ್ ಮಿನಿಸ್ಟರ್ ಅವ್ರಿಗೆ ಗೊತ್ತಿಲ್ವಾ ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಅಂತ? ಈಗ ಅದೆಲ್ಲ ಸುರಕ್ಷಿತವಾಗಿ ಕಾಪಾಡೋದು ಜವಾಬ್ದಾರಿ ಯಾರ್ದು? ನಮ್ಮದಾ? ನಾವು ಕೂಡ ಪಾಲ್ಗಾರರಿದ್ದೀವಿ, ನಾವು ಕೂಡ ಮಾಡಬೇಕು, ಅವರು ಕೂಡ ಮಾಡಬೇಕು. ಎಲ್ಲ ಜವಾಬ್ದಾರಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ತಗೊಂಡ್ರೆ ನಾವು ನಮ್ಮ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ದೇಶವನ್ನು ಈ ಮಾದಕ ವಸ್ತುಗಳಿಂದ ಮುಕ್ತ ಮಾಡ್ಬೋದು ನಾವು. ಸರ್, ಮೀನಾಕ್ಷಿ ನಟರಾಜನ್ ಅರ್ಜಿ ತಿರಸ್ಕಾರ ವಿಚಾರ ಈಗ ಕೇಂದ್ರದಲ್ಲೂ ಕೂಡ ನೋಡಿ, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕ್ತಾ ಇದ್ದೀವಿ. ಭಾಳ ಈಗ ವೋಟ್ ಚೋರಿ ಆಯಿತು, ಈಗ ಸೀಟ್ ಚೋರಿ ಮಾಡ್ತಾ ಇದ್ದಾರೆ. ಈಗ ಏನಾಗ್ತಾ ಇದೆ, ನಿಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಅವರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಡಿಸ್ಬಿಟ್ಟಿದ್ದಾರೆ ಈ ಸರ್ಕಾರದವರು. ಅದಕ್ಕೆ ಅವರು SIR ಮನ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ, ಹೆಂಗೆ ಬೇಕಂಗೆ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಭಾಳ ಸ್ಪಷ್ಟವಾಗಿ ಕಾನೂನಿದೆ ಅದ್ರ ಬಗ್ಗೆ. ಅದನ್ನು ಕೂಡ ಉಲ್ಲಂಘನೆ ಮಾಡ್ತಾರೆ. ಅಂದರೆ ಯಾವ ಮಟ್ಟಕ್ಕೆ ಒಂದು ಚುನಾವಣೆ ಗೆಲ್ಲಕ್ಕೆ ಈ ಸರ್ಕಾರಗಳು ಹೋಗ್ತವೆ ಅಂದ್ಬಿಟ್ಟು ಇದು ದೊಡ್ಡ ಉದಾಹರಣೆ ಇದೆ ಇವತ್ತು. ನೋಡಿ ಇವರೇ, ನಾನು ದಯವಿಟ್ಟು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡೋದಲ್ಲ, ಟನ್ ಗಟ್ಟಲೆ ದಾಖಲೆಗಳು ಹೋಗಿ ಕೊಡೋದಲ್ಲ. ಕರೆಕ್ಟಾಗಿ ಏನಿದೆ ಸ್ಪಷ್ಟವಾಗಿ ಕೂತ್ಕೊಂಡು ಹೇಳ್ಬೋದಾಗಿತ್ತಲ್ಲ ನಿಮ್ಮ ಮುಂದೆ. ಏನಂದಿದ್ದಾರೆ ಮುಖ್ಯಮಂತ್ರಿಗಳು? ಯಾವುದೇ ತನಿಖೆ ಮಾಡಿ ತೊಂದರೆ ಇಲ್ಲ, ನಾವು ಸಿದ್ಧರಿದ್ದೇವೆ ಅಂತ. ಈಗ ಏನಾಗಿದೆ ಅಂತ ಹೇಳ್ತಾನೆ ಇಲ್ಲ ಅಲ್ಲ. ಸುಮ್ಮನೆ ಹೋಗಿ ರಾಜ್ಯಪಾಲರ ಹತ್ರ ಕೊಟ್ಟರೆ ಏನು ಪ್ರಯೋಜನ?
ಕೊಡಿ, ನೀವೇನಿದೆ ಮಾಧ್ಯಮ ಮುಂದೆ ಬನ್ನಿ, ಹೇಳಿ ಹಿಂಗೆ ಈ ರೀತಿಯ ವ್ಯವಹಾರ ಆಗಿದೆ, ಇದರಲ್ಲಿ ಏನೋ ಯಾರಿಗೋ ಒಬ್ರಿಗೆ ಫೇವರ್ ಮಾಡ್ಲಿಕ್ಕೆ ಮಾಡಿದ್ದಾರೆ ಅಂತ ಹೇಳಿ ಸ್ವಾಮಿ. ನೀವು ಬೆಂಗಳೂರು ಉಸ್ತುವಾರಿ ಇದ್ರಲ್ಲ, ಏನು ಮಾಡಿದ್ರಿ ಅವಾಗ? ಈ ಮಾಫಿಯಾವನ್ನು ಉಳಿಸಿ ಬೆಳೆಸಿದ್ದು ನೀವೇ. ನಿಮ್ಮ ಸಮಸ್ಯೆಗಳನ್ನು ನೀವು ಕಟ್ಟಿರುವಂಥ ಗಂಟುಗಳನ್ನು ನಾವು ಬಿಚ್ಚಿದ್ರೆ ಹಗರಣ ಅಂತ ಇದ್ದೀರಾ. ಮುಖ್ಯಮಂತ್ರಿಗಳು ಭಾಳ ಪಾರದರ್ಶಕವಾಗಿ ಇದು ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಯಾವುದೇ ತನಿಖೆ ಮಾಡಿಸ್ಲಿ ಅವರು ಸಿದ್ಧನಿದ್ದೇವೆ ಅಂತ. ಇನ್ನು ಏನು ಟೆಂಡರೇ ಫೈನಲ್ ಆಗಿಲ್ಲ, ಅದೇ ಬಂದಿರೋದು. ನೋಡಿ ಇವರೇ, ಆ ಪ್ರವೃತ್ತಿ ಬೆಳೆಸಿರೋದು ಕೇಂದ್ರ ಸರ್ಕಾರ. CBSE ಎಕ್ಸಾಮ್ ನಡೆಸಿದಾರಲ್ಲ, ನೀಟ್ ಎಕ್ಸಾಮ್ ನಡೆಸಿದಾರಲ್ಲ, ಅವೆಲ್ಲ ಬ್ಲ್ಯಾಕ್ ಲಿಸ್ಟ್ ಕಂಪ್ನಿಗಳದಲ್ಲ. ಒಂದು ಎಕ್ಸಾಮ್ ನೆಟ್ಟಕ್ಕೆ ನಡ್ಸೋಕ್ಕಾಗ್ತಾ ಇಲ್ಲ ಮೋದಿ ಸರ್ಕಾರದವರು. 12 ವರ್ಷ ಸೆಲೆಬ್ರೇಟ್ ಮಾಡಿದ್ರು ನಿನ್ನೆ. ಏನು ವಾಯುಸೇನೆ ಬೇಕೇನ್ರಿ ನಿಮಗೆ ಎಕ್ಸಾಮಿನೇಷನ್ ಪೇಪರ್ ಹಂಚಲಿಕ್ಕೆ? ಅವರಿಂದ ನಾವು ಕಲಿಬೇಕಾಗಿದೆಯಾ ಇವತ್ತು?